ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಈದ್ ಮಿಲಾದ್ ಶುಭಾಶಯಗಳು. ಶ್ರೀ ಅಬ್ದುಲ್ ರೆಹಮಾನ್ ಶಿಕ್ಷಣ ಇಲಾಖೆಯ ಎಎಸ್ ಆಫೀಸರ್ ಮತ್ತು ದಾಂಡೇಲಿ ಸರ್ಕಾರಿ ಉರ್ದು ಸ್ಕೂಲ್ ಇನ್ ಮುಖ್ಯೋಪಾಧ್ಯಾಯರು ಹಾಗೂ ಸಾಹಿತಿಗಳು ಈದ್ ಮಿಲಾದ್ ಹಬ್ಬದ ಮಹತ್ವ ಮಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆಯನ್ನ ಬಹಳ ಸುಂದರವಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಪೈಗಂಬರ್ ಅವರ ಹುಟ್ಟು, ಬಾಲ್ಯ ಜೀವನ ಹಾಗೂ ಅವರ ವೈವಾಹಿಕ ಜೀವನ, ಸಮಾಜದ ಬಗ್ಗೆ ಅವರ ಕಾಳಜಿ, ಅವರ ಅಂತಿಮ ದಿನಗಳು ಇದ್ರ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನಾಂಕ 5/9/2025 ನಮ್ಮ ರಾಜ್ಯ ಸೇರಿದಂತೆ ದೇಶ ವಿಶ್ವದಾದ್ಯಂತ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಈದ್ ಮಿಲಾದ್ ಅಂತ ಆಚರಿಸಲಾಗಿದೆ. ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮದ ಸಂಸ್ಥಾಪಕರು. ಪೈಗಂಬರ್ ಅವರ ಜನನದ ನಿಮಿತ್ತ ಅವರು ಹುಟ್ಟಿದ ದಿನವನ್ನಾಗಿ ನಿನ್ನೆಯ ದಿನವನ್ನು ನಾವು ಈದ್ ಮಿಲಾದ್ ಅಂತ ನಾವು ಆಚರಿಸ್ತೇವೆ. ಇದರ ವಿಶೇಷತೆ ಏನಂತ ಹೇಳಿದರೆ, ಮೊಹಮ್ಮದ್ ಪೈಗಂಬರ್ ಅವರು ಜನಿಸಿದಂಥ ಒಂದು ಸಂತೋಷದ ಸಂಭ್ರಮ ಅಂತ ಹೇಳಬಹುದು, ಅವರ ಜನ್ಮದಿನದ ಸಂಭ್ರಮ. ಹಾಗಂತ ಪೈಗಂಬರ್ ಅವರ ಒಂದು ಸಂಕ್ಷಿಪ್ತ ಇತಿಹಾಸವನ್ನು ತಿಳಿದುಕೊಳ್ಳುವುದು ನಾವು ಬಹಳ ಮಹತ್ವದಂತ ನಾನು ಭಾವಿಸ್ತೇನೆ. ಮೊಹಮ್ಮದ್ ಪೈಗಂಬರ್ ಅವರು ಕ್ರಿಸ್ತಶಕ 571 ಮೆಕ್ಕಾದಲ್ಲಿ ಜನಿಸುತ್ತಾರೆ. ಅವರ ತಂದೆಯವರ ಹೆಸರು ಅಬ್ದುಲ್ಲಾ, ಅವರ ತಾಯಿಯ ಹೆಸರು ಅಮೀನಾ. ದುರದೃಷ್ಟವಶಾತ್ ಮೊಹಮ್ಮದ್ ಪೈಗಂಬರ್ ಅವರ ಬಾಲ್ಯಾವಸ್ಥೆಯಲ್ಲಿಯೇ ಅವರು ತಂದೆ ತಾಯಿಯನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಪೈಗಂಬರ್ ಅವರು ಚಿಕ್ಕವರಿದ್ದಾಗಲೇ ಅವರ ತಂದೆ ತಾಯಿಯವರು ತೀರ್ಕೊಳ್ತಾರೆ. ಅದಾದ ಬಳಿಕ ಪೈಗಂಬರ್ ಅವರು ಅವರ ಚಿಕ್ಕಪ್ಪನ ಆಶ್ರಯದಲ್ಲಿ ಅವರು ಬೆಳೀತಾರೆ. ಪೈಗಂಬರ್ ಅವರ ಮೊದಲ ಹೆಸರು, ಜನ್ಮನಾಮ ಮೊಹಮ್ಮದ್ ಅಂತ ಮಾತ್ರ ಇದೆ. ಮುಂದೆ ಅವರು ಪ್ರವಾದಿ ಆದ ಬಳಿಕ, ಇಸ್ಲಾಮನ್ನು ಕೊಡುಗೆಯನ್ನಾಗಿ ಕೊಟ್ಟ ಬಳಿಕ, ಖ್ಯಾತರಾದ ಬಳಿಕ, ಬಹುಪ್ರಿಯರು, ಪ್ರಶಂಸನೀಯರು, ಹೊಗಳಿಕೆಗೆ ಅರ್ಹರಾದವರು ಅನ್ನುವ ಅರ್ಥದಲ್ಲಿ ಅವರಿಗೆ ಪೈಗಂಬರ್ ಅನ್ನುವಂಥ ಒಂದು ಹೆಸರನ್ನು ಸೇರಿಸಲಾಗ್ತದೆ. ಯಾಕೆ ಗಾಂಧೀಜಿಯವರ ಮುಂದೆ ನಾವು ಮಹಾತ್ಮ ಅಂತ ಹೆಸರನ್ನು ಸೇರಿಸ್ತೀವಲ್ಲ, ಹಾಗೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಪೈಗಂಬರ್ ಅನ್ನುವಂಥ ಹೆಸರು ಸೇರ್ಪಡೆಗೊಳ್ತದೆ. ಅಲ್ಲಿಂದ ಅವರು ಮೊಹಮ್ಮದ್ ಪೈಗಂಬರ್. ಹೀಗೆ 571 ಮೆಕ್ಕಾದಲ್ಲಿ ಜನಿಸಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರು ಬಾಲ್ಯದಲ್ಲಿ ತಮ್ಮ ತಂದೆಯವರನ್ನು ಕಳೆದುಕೊಂಡ ಬಳಿಕ ಚಿಕ್ಕಪ್ಪನ ಆಶ್ರಯದಲ್ಲಿ ಅವರು ಬೆಳೀತಾರೆ. ಅವರು ಒಂದು ಪ್ರಸಿದ್ಧವಾದಂಥ ಕುರೇಶ್ ಮನೆತನದಲ್ಲಿ ಜನಿಸ್ತಾರೆ. ಅವರ ಮನೆತನದ ಹೆಸರನ್ನು, ಪಂಗಡವನ್ನು ಕುರೇಶ್ ಮನೆತನ, ಕುರೇಶ್ ಪಂಗಡ ಅಂತೇಳಿ ಗುರುತಿಸಲಾಗ್ತದೆ. ಹಾಗೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಮೊದಲನೇ ವಿವಾಹ ಒಬ್ಬ ವಿಧವೆಯ ಜೊತೆಗೆ ಆಗ್ತದೆ. ಅದು ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಅಂಶ ಆಗಿದೆ. ಪೈಗಂಬರ್ ಅವರು ಆಗಿನ ಕಾಲಕ್ಕಲ್ಲಿ ಒಬ್ಬ ವಿಧವೆಯನ್ನು ಮದುವೆ ಆಗ್ತಕ್ಕಂಥ ಒಂದು ಬಹುದೊಡ್ಡ ನಿರ್ಧಾರವನ್ನು ತೆಗೆದಿರ್ತಕ್ಕಂಥವರು. ಅವರ ಮೊದಲ ಪತ್ನಿಯ ಹೆಸರು ಖದೀಜಾ ಅಂತ. ಖದೀಜಾ ಅಂತ. ಅವರಿಗೆ 4 ಜನ ಮಕ್ಕಳು. ಪೈಗಂಬರ್ ಅವರಿಗೂ ಕೂಡ ಏನಂತ ಹೇಳಿದ್ರೆ ಮಕ್ಕಳು, ಸಂಸಾರ ಎಲ್ಲವೂ ಇತ್ತು. ಅವರಿಗೆ 4 ಜನ ಮಕ್ಕಳು. ಅದರಲ್ಲಿ ಫಾತಿಮಾ ಅನ್ನುವಂಥ ಹೆಣ್ಣುಮಗಳು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಹೆಸರು. ಮುಂದೆ ಪೈಗಂಬರ್ ಅವರು ಬೆಳೆದಂತೆ ಅವರಲ್ಲಿ ಒಂದು ಆಧ್ಯಾತ್ಮಿಕ ಚಿಂತನೆ, ಒಂದು ಧಾರ್ಮಿಕ ನಿಲುವು ಅವರಲ್ಲಿ ಬಹಳ ಗಟ್ಟಿ ಆಗ್ತಾ ಹೋಯಿತು. ಅವರು ತಮ್ಮ ಚಿಕ್ಕಪ್ಪನ ಜೊತೆಗೆ ವ್ಯಾಪಾರದ ಕೆಲಸದಲ್ಲಿ ಬೆಳೀತಾನೆ ಲೋಕದ ಸುಖ ದುಃಖಗಳನ್ನು, ಮನುಷ್ಯರಲ್ಲಿನ ಒಂದು ಏನಂತಂದರೆ ಸಣ್ಣತನಗಳನ್ನು ಅವರು ಗುರುತಿಸಿ ಈ ಮಾನವ ಲೋಕಕ್ಕೆ ಒಂದು ದಿವ್ಯ ದಾರಿಯನ್ನು ತೋರಿಸಿಕೊಡ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಚಿಂತಿಸಿದ ಫಲವಾಗಿ ಇಸ್ಲಾಂ ಧರ್ಮದ ಸಂಸ್ಥಾಪಕರನ್ನುವಂಥ ಖ್ಯಾತಿಯನ್ನು ಅವರು ಪಡಿತಾರೆ. ಅದು ಸಾಧ್ಯ ಆಗಿದ್ದು ಕ್ರಿಸ್ತಶಕ 610 ಅವರಿಗೆ ಒಂದು ಆಧ್ಯಾತ್ಮಿಕದ ಸೆಳವು ಬಂದಾಗ, ಆಧ್ಯಾತ್ಮಿಕದ ಒಲವು ಬಂದಾಗ 612 ಅಲ್ಲೇ ಮೆಕ್ಕಾದ ಪಕ್ಕದಲ್ಲಿರ್ತಕ್ಕಂಥ ಹೀರಾ ಬೆಟ್ಟ ಎನ್ನುವುದರಲ್ಲಿ ಧ್ಯಾನವನ್ನು ಮಾಡುತ್ತಾರೆ. ಈ ಧ್ಯಾನದ ಕುರಿತಾಗಿ ಹೇಳಬೇಕಾದ್ರೆ, ಎಲ್ಲ ಧರ್ಮಗಳ ಸಂಸ್ಥಾಪಕರು ಈ ಧ್ಯಾನಾವಸ್ಥೆಯನ್ನು ಅನುಭವಿಸಿದ ನಂತರವೇ ಧರ್ಮ ಸಂಸ್ಥಾಪನೆ ಮಾಡಿರುವುದು ಒಂದು ಏನಂತ ಹೇಳಿದ್ರೆ ಹೆಗ್ಗಳಿಕೆಯ ವಿಷಯ, ಒಂದು ಸಾಮಾನ್ಯವಾಗಿ ಕಾಣ್ತಕ್ಕಂಥ ನಿದರ್ಶನ. ಯಾಕಂದರೆ ಮಹಾವೀರ ಜೈನ ಧರ್ಮದ ಸಂಸ್ಥಾಪಕ, ಅವರು ಕೂಡ ಧ್ಯಾನವನ್ನು ಮಾಡಿದರು. ಬೌದ್ಧ ಧರ್ಮದ ಸಂಸ್ಥಾಪಕ ಬುದ್ಧ ಕೂಡ ಧ್ಯಾನವನ್ನು ಮಾಡಿದ. ಜೀಸಸ್ ಕೂಡ ಧ್ಯಾನವನ್ನು ಮಾಡಿದರು. ಎಲ್ಲ ಧರ್ಮ ಸಂಸ್ಥಾಪಕರು ಏನಂತ ಹೇಳಿದ್ರೆ ಒಂದಿಲ್ಲ ಒಂದು ರೀತಿಯಲ್ಲಿ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡುವಾಗ ಅವರು ಏನಂತ ಹೇಳಿದ್ರೆ ಒಂದು ಚಿಂತನೆಯ ಆಳಕ್ಕಿಳಿಯೋಕ್ಕೋಸ್ಕರ ಒಂದು ಧ್ಯಾನವನ್ನು ಮಾಡಿರ್ತಕ್ಕಂಥದ್ದು. ಅದು ಪ್ರಸಿದ್ಧವಾದಂಥ ಸ್ಥಳ. ಮೆಕ್ಕಾದ ಪಕ್ಕದಲ್ಲಿಯೇ, ಮೆಕ್ಕಾಗೆ ತೀರಾ ಹತ್ತಿರವಾಗಿರ್ತಕ್ಕಂಥ ಒಂದು ಹೀರಾ ಬೆಟ್ಟ ಎನ್ನುವ ಸ್ಥಳದಲ್ಲಿ 612 ಪೈಗಂಬರ್ ಅವರು ಏನಂತ ಹೇಳಿದ್ರೆ ಒಂದು ಧ್ಯಾನವನ್ನು ಮಾಡ್ತಾರೆ. ಮುಂದೆ ಅವರು
ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಕ್ರಿಸ್ತಶಕ 622ರಲ್ಲಿ ಅನ್ನುವಂಥದ್ದು ಕಂಡು ಬರ್ತದೆ. ಅಂದರೆ 622 ನಂತರ ಇಸ್ಲಾಂ ಮತ ಪಂಚಾಂಗ ಶುರು ಆಗ್ತದೆ. ಅದಕ್ಕೆ ನಾವು ಅಲ್ ಹಿಜರಾ ಅಂತ ನಾವು ಕರಿತೀವಿ. 622ರಲ್ಲಿ ಏನಂತಂದ್ರೆ ಇಸ್ಲಾಮದ ಹೊಸ ಒಂದು ಪಂಚಾಂಗ ಸ್ಥಾಪನೆ ಆಗ್ತದೆ. ಅವ್ರಿಗೆ ಆಕ್ಚುಲಿ ಪ್ರಾರಂಭದಲ್ಲಿ ಮೆಕ್ಕಾದಲ್ಲಿ ವಿರೋಧ ಬರ್ತದೆ. ನೋಡಿ, ಅವರು ಹುಟ್ಟಿದಂಥ ಸ್ಥಳದಲ್ಲಿ ಜನ ಅವರನ್ನು ಸರಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೆಕ್ಕಾದಲ್ಲಿ ಅವರಿಗೆ ಏನಂತ ಹೇಳಿದ್ರೆ ಒಂದು ಪರ ವಿರೋಧ ಅಭಿಪ್ರಾಯಗಳು ಬಂದು ವಿರೋಧದ ಒತ್ತಡದ ನಡುವೆ ಅವರು ಅಲ್ಲಿಂದ ಮದೀನಾಕ್ಕೆ ಬರ್ತಾರೆ. ಮದೀನಾದಲ್ಲಿ ಅವರಿಗೆ ರಕ್ಷಣೆ ಸಿಗ್ತದೆ. ಮದೀನಾದಲ್ಲಿ ಪೈಗಂಬರವರ ಆಚಾರ ವಿಚಾರಗಳ ಪ್ರತಿಪಾದನೆಗೆ ಏನಂತ ಹೇಳಿದ್ರೆ ಮದೀನಾದ ಜನ ಅವರಿಗೆ ಬೆಲೆ ಕೊಡ್ತಾರೆ. ಹೀಗಾಗಿ ಧರ್ಮ ಸಂಸ್ಥಾಪನೆಯ ಒಂದು ಸ್ಥಳ ಅವರದ್ದು ಮದೀನವೇ ಆಗ್ತದೆ. ಆ ಕಾರಣಕ್ಕೋಸ್ಕರ ಪೈಗಂಬರ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮದೀನಾಕ್ಕೆ ಬರ್ತಾರೆ. ಆಗ 622ನೇ ಇಸ್ವಿ ಅದು. ಆವಾಗ ಏನಂತ ಹೇಳಿದ್ರೆ ಅಲ್ಲಿಂದ ಒಂದು ಹೊಸ ಹಿಜರಾಶಕ್ಕೆ ಆರಂಭ ಆಗ್ತದೆ. ಕ್ರಿಸ್ತಶಕ 622ರಲ್ಲಿ ಅಲ್ಲಿಂದ ಇಸ್ಲಾಂ ಏನಂತ ಹೇಳಿದ್ರೆ ಸ್ವೀಕೃತವಾಗಿ ಏನಂತ ಹೇಳಿದ್ರೆ ಬಹಳ ಜನಪ್ರಿಯವಾದಂಥ ಧರ್ಮವಾಗಿ ಬಹುತೇಕರು ಅದರ ಅನುಯಾಯಿಗಳಾಗಿ ವಿಶ್ವದಾದ್ಯಂತ ಬೆಳೆದಂಥ ಒಂದು ಧರ್ಮಗಳಲ್ಲಿ ಇಸ್ಲಾಂ ಧರ್ಮ ಕೂಡ ಒಂದು ಅತ್ಯಂತ ಪ್ರಭಾವಿ ಧರ್ಮ ಅಂತ ಹೇಳ್ಕೊಂಡು ನಾವು ಇವತ್ತು ಗುರುತಿಸ್ತಾ ಇದ್ದೇವೆ. ಅಂಥ ಒಂದು ಏನಂತ ಹೇಳಿದ್ರೆ ಒಂದು ದೊಡ್ಡ ಧರ್ಮವನ್ನು, ಒಂದು ದೊಡ್ಡ ಆದಿಯನ್ನು ಮಾನವ ಲೋಕಕ್ಕೆ ಒಂದು ಬೆಳಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಪೈಗಂಬರವರ ಜನ್ಮದಿನವನ್ನು ಇವತ್ತು ಅಂದರೆ ನಿನ್ನೆಯ ದಿನ ಒಂದು ಸೆಪ್ಟೆಂಬರ್ 5, 2025ಕ್ಕೆ ನಾವು ಇನ್ನು ಆಚರಣೆ ಮಾಡಿದ್ವಲ್ಲ, ಏನಂತ ಅವರ ಈದ್ ಮಿಲಾದ್ ಅಂತ ಹೇಳ್ಕೊಂಡು ಅದು ಅವರ ಜನ್ಮದಿನದ ಸಂಭ್ರಮ. ಮುಂದೆ ಅವರಿಗೆ 622 ನಂತರ ಮತ್ತೆ ತಮ್ಮ ಸ್ವಂತ ಸ್ಥಳಕ್ಕೆ ಹೋಗ್ತಕ್ಕಂಥ ಮನಸ್ಸಾಗ್ತದೆ ಪೈಗಂಬರ್ ಅವರಿಗೆ. ಮೊಹಮ್ಮದ್ ಪೈಗಂಬರ್ ಅವರು 630ಕ್ಕೆ ಮತ್ತೆ ಮೆಕ್ಕಕ್ಕೆ ಹೋಗ್ತಾರೆ. ಮೆಕ್ಕದಲ್ಲಿ ವಾಸಿಸ್ತಾರೆ. ಅದು ಬಹಳ ದಿನ ಆಗುವುದಿಲ್ಲ. 632ರಲ್ಲಿ ಪೈಗಂಬರವರು ನಿಧನರಾಗ್ತಾರೆ. ಮೆಕ್ಕಗೆ ಹಿಂತಿರುಗಿದ 2 ವರ್ಷದಲ್ಲಿ ಪೈಗಂಬರವರು ನಿಧನರಾಗ್ತಾರೆ. ಅಷ್ಟೊತ್ತಿಗಾಗಲೇ ಇಸ್ಲಾಂ ಅಂತ ಹೇಳಿದ್ರೆ ಎಲ್ಲ ಕಡೆಗೂ ಸಹಿತ ಪ್ರಚಾರದ ಬಾಗ್ಬಿಟ್ಟು ಅದು ಬಹುತೇಕರಿಂದ ಸ್ವೀಕೃತವಾದಂಥ ಧರ್ಮವಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಅನುಯಾಯಿಗಳು ಬೆಳೆದು ಇವತ್ತು ವಿಶ್ವದ ಕೆಲವೇ ಪ್ರಭಾವಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇಸ್ಲಾಮನ್ನು ಅನುಸರಿಸತಕ್ಕಂತಹ ಇಸ್ಲಾಂ ಧರ್ಮೀಯರಿರ್ತಕ್ಕಂಥ ಧರ್ಮವನ್ನು ಸಂಸ್ಥಾಪನೆ ಮಾಡಿರತಕ್ಕಂಥ ಪ್ರಖ್ಯಾತಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಸಲ್ಲುತ್ತದೆ. ಆ ಕಾರಣಕ್ಕೆ ಈದ್ ಮಿಲಾದ್ ಬಹುದೊಡ್ಡ ಹಬ್ಬ. ನಿಜವಾಗಿಯೂ ನಮಗೆ ಈದ್ ಮಿಲಾದ್ ಏನಂತ ಹೇಳಿದ್ರೆ ಪೈಗಂಬರವರ ಜನ್ಮದಿನವಾಗಿ ಅತ್ಯಂತ ಮಹತ್ವದ ದಿನವಾದ್ದರಿಂದ ಅತ್ಯಂತ ಸಂಭ್ರಮದ ದಿನವಾಗಿ ಏನಂತ ಹೇಳಿದ್ರೆ ನಾವು ಎಲ್ಲರೂ ಈದ್ ಮಿಲಾದನ್ನು ಇಲ್ಲಿ ಆಚರಿಸ್ತೇವೆ. ನಾವು ಮತ್ತೊಂದು ಸಲ ಪೈಗಂಬರವರನ್ನು ನೆನೆಯೋಣ, ಅವರ ಹಾದಿಯಲ್ಲಿ ನಡೆಯೋಣ, ಎಲ್ಲರೂ ಅವರನ್ನು ಅರ್ಥ ಮಾಡಿಕೊಳ್ಳೋಣ, ಅವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಇಸ್ಲಾಂ ಧರ್ಮವನ್ನು ಸರಿಯಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ, ಎಲ್ಲ ಬಾಂಧವರಿಗೂ, ನನ್ನ ಎಲ್ಲ ಮಿತ್ರರಿಗೂ ಈದ್ ಮಿಲಾದದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ನನ್ನ ಪರಿಚಯಾತ್ಮಕ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಆಯಿಷಾ ಮುಖಾಜಿ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.